ಇನ್ ರಾಯಚೂರು ವಾರ್ತೆಗಳನ್ನು ಪ್ರಯೋಜಿಸುತ್ತಿರುವರು. ದಿನಾಂಕ 2/7/2020 ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ವಿನೋದ್ ರೆಡ್ಡಿ ರವರ 36ನೇ ಜನ್ಮದಿನದ ಶುಭಾಶಯಗಳು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ ದಿನಾಂಕ 2/7/2020. ರಾಯಚೂರು ನಗರ ಕಾಂಗ್ರೆಸ್ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ, ರಾಯಚೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಸ್ಕಿ ತಾಲೂಕಿನ ಬುದ್ದುನ್ನಿಯಲ್ಲಿ ನಂದವಾಡಗಿ ಏತ ನೀರಾವರಿ ಯೋಜನೆ ಹನಿ ನೀರಾವರಿ ಕಾಮಗಾರಿಗೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಚಾಲನೆ. ಪ್ರತಾಪ್ ಗೌಡರನ್ನು ಗೆಲ್ಲಿಸಿದರೆ ಕ್ಷೇತ್ರ ನೀರಾವರಿ ಮಾಡುವುದು ನನ್ನ ಹೊಣೆ, ರಮೇಶ್ ಜಾರಕಿಹೊಳಿ. ಡಿಸಿ ಕಚೇರಿಯಲ್ಲಿ ಕಂದಾಯ ದಿನಾಚರಣೆ, ಆಡಳಿತದಲ್ಲಿ ಕಂದಾಯ ಇಲಾಖೆ ಕಾರ್ಯ ಮಹತ್ವದ್ದು, ಆರ್. ವೆಂಕಟೇಶ್ ಕುಮಾರ್. ನಾರಾಯಣಪುರ ಬಲದಂಡೆ ತುಂಗಭದ್ರಾ ಎಡದಂಡೆ ಕಾಲುವೆ ಕಾಮಗಾರಿ ಕಳಪೆ, ತನಿಖೆ ನಡೆಸಿ ಕ್ರಮ, ರಮೇಶ್ ಜಾರಕಿಹೊಳಿ. SSLC ವಿಜ್ಞಾನ ಪರೀಕ್ಷೆ, ಜಿಲ್ಲೆಯಲ್ಲಿ 1368 ವಿದ್ಯಾರ್ಥಿಗಳ ಗೈರು. ಅಯೋಧ್ಯೆಯಲ್ಲಿ ಬುದ್ಧನ ಅವಶೇಷಗಳು ಪತ್ತೆ, ಉತ್ಖನನಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಶಂಶಾಲಂ ದರ್ಗಾದಲ್ಲಿ ಹೈಮಾಸ್ ದೀಪ ಅಳವಡಿಕೆ, NS ಬೋಸರಾಜು ಚಾಲನೆ. ದರ್ಗಾದ ಬಳಿ ದೀಪ ಅಳವಡಿಕೆಯಿಂದ ಜನರಿಗೆ ಸಹಕಾರಿ, ಜಯಣ್ಣ. ಮತ್ತು ವೈಕುಂಠ ಏಕಾದಶಿ, ಮಂತ್ರಾಲಯದಲ್ಲಿ ಸುದರ್ಶನ ಹೋಮ, ಶ್ರೀಗಳಿಂದ ತಪ್ತ ಮುದ್ರಾಧಾರಣೆ. ಕೃಷ್ಣ ಭಾಗ್ಯ ಜಲ ನಿಗಮದ ನಂದವಾಡಗಿ ಏತ ನೀರಾವರಿ ಯೋಜನೆಯ ಹನಿ ನೀರಾವರಿ ಕಾಮಗಾರಿಗಳ ಚಾಲನೆಗಾಗಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ರಾಜ್ಯದ ಜಲಸಂಪನ್ಮೂಲ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರಿಂದು ಮಸ್ಕಿ ತಾಲೂಕಿನ ಬುದ್ದುನ್ನಿಯಲ್ಲಿ ನೆರವೇರಿಸಿದರು.
ಕೃಷ್ಣ ಭಾಗ್ಯ ಜಲ ನಿಗಮದ ನಂದವಾಡಗಿ ಏತ ನೀರಾವರಿ ಯೋಜನೆಯ ಹನಿ ನೀರಾವರಿ ಕಾಮಗಾರಿಗಳ ಚಾಲನೆಗಾಗಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ರಾಜ್ಯದ ಜಲಸಂಪನ್ಮೂಲ ಸಚಿವರಾದ ರಮೇಶ್ ಎಲ್ ಜಾರಕಿಹೊಳಿ ಅವರಿಂದು ಮಸ್ಕಿ ತಾಲೂಕಿನ ಬುದ್ದುನ್ನಿಯಲ್ಲಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು ತೊಂಡಿಹಾಳ್ ಗ್ರಾಮದ ಬಳಿ ನೀರನ್ನು ಲಿಫ್ಟ್ ಮಾಡಿ ತದನಂತರ ನಂದವಾಡಗಿ ಗ್ರಾಮದಲ್ಲಿ ನೀರಿನ ಶೇಖರಣೆ ಮಾಡುವ ಕೆಲಸವನ್ನು ಮೊದಲ ಹಂತದಲ್ಲಿ ಕೈಗೊಂಡಿದ್ದು, ಸದರಿ ಕಾಮಗಾರಿಯು 80% ಮುಗಿದಿದ್ದು 20% ಕೆಲಸ ಪ್ರಗತಿಯಲ್ಲಿರುತ್ತದೆ ಎಂದರು. ಹನಿ ನೀರಾವರಿ ಮೂಲಕ ನೀರುಣಿಸುವ ಯೋಜನೆಯನ್ನು 3 ಪ್ಯಾಕೇಜ್ಗಳಲ್ಲಿ ವಿಂಗಡಿಸಿ ಈ ಕಾಮಗಾರಿಗಳನ್ನು ಟೆಂಡರ್ ಆಧಾರದ ಮೇಲೆ ವಹಿಸಿ ನಿರ್ವಹಿಸಲಾಗುತ್ತಿದೆ. ಈ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಎಂದರು. ನಂದವಾಡಗಿ ಏತ ನೀರಾವರಿ ಯೋಜನೆಯಡಿ ಹುನಗುಂದ ತಾಲೂಕಿನಲ್ಲಿ 400 ಹೆಕ್ಟೇರ್ ಪ್ರದೇಶ, ಲಿಂಗಸೂಗೂರು ಹಾಗೂ ಮಸ್ಕಿ ತಾಲೂಕಿನಲ್ಲಿ 35,700 ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸುವ ಕಾಮಗಾರಿಯಾಗಿದ್ದು, ಈ ಕಾಮಗಾರಿಯು ರೈತರಿಗೆ ವರದಾನವಾಗಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಸಂಸದರಾದ ರಾಜಾ ಅಮರೇಶ್ವರ್ ನಾಯಕ್, ಸಂಗಣ್ಣ ಕರಡಿ, ಶಾಸಕರಾದ ರಾಜು ಗೌಡ, ಡಾಕ್ಟರ್ ಶಿವರಾಜ್ ಪಾಟೀಲ್, ಪ್ರತಾಪ್ ಗೌಡ ಪಾಟೀಲ್, ತುಂಗಭದ್ರಾ ಕಾಡಾ ಅಧ್ಯಕ್ಷ ಬಸವನಗೌಡ ತುರ್ವ್ಯಾಳ್, ಲಿಂಗಸೂಗೂರು ಸಹಾಯಕ ಆಯುಕ್ತ ರಾಜಶೇಖರ್ ಡಂಬಾಳ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುರೇಂದ್ರ ಬಾಬು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಸ್ಕಿ ಕ್ಷೇತ್ರದ ಚುನಾವಣೆ ಶೀಘ್ರದಲ್ಲಿದ್ದು, ಪ್ರತಾಪ್ ಗೌಡರನ್ನು ಜನತೆ ಗೆಲ್ಲಿಸಿದರೆ ಕ್ಷೇತ್ರದ ಜನರಿಗೆ ನೀರಾವರಿ ಸೌಲಭ್ಯ ಒದಗಿಸಿಕೊಡುವುದಾಗಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ಮಸ್ಕಿ ಕ್ಷೇತ್ರದ ಚುನಾವಣೆ ಶೀಘ್ರದಲ್ಲಿದ್ದು, ಪ್ರತಾಪ್ ಗೌಡರನ್ನು ಜನತೆ ಗೆಲ್ಲಿಸಿದರೆ ಕ್ಷೇತ್ರದ ಜನರಿಗೆ ನೀರಾವರಿ ಸೌಲಭ್ಯ ಒದಗಿಸಿಕೊಡುವುದಾಗಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ಅವರಿಂದು ಬುದ್ದುನ್ನಿ ಗ್ರಾಮದಲ್ಲಿ ನಂದಡವಾಗಿ ಏತ ನೀರಾವರಿಯಡಿ ಹನಿ ನೀರಾವರಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಉಪಚುನಾವಣೆಯಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಗೆಲುವು ಸಾಧಿಸಿ ಮಂತ್ರಿಯಾಗಲಿದ್ದಾರೆ. ಆ ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ದೊರೆಯಲಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಪ್ರತಾಪ್ ಗೌಡರು ಕಾರಣವಾಗಿದ್ದಾರೆ. ಅವರಿಗೆ ಜನತೆ ಆಶೀರ್ವಾದ ಮೂಲಕ ಕ್ಷೇತ್ರದ ಮೊದಲ ಸಚಿವರನ್ನಾಗಿಸಬೇಕೆಂದರು. ಯಾವುದೇ ತಾಂತ್ರಿಕ ಸಮಸ್ಯೆ ಇದ್ದರೂ 5A ಕಾಲುವೆ ಮಾಡಿಕೊಡುವೆ. ಪ್ರತಾಪ್ ಗೌಡರನ್ನು ಆಯ್ಕೆ ಮಾಡುವುದು ನಿಮ್ಮ ಜವಾಬ್ದಾರಿ ಎಂದರು. ರಾಯಚೂರು, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳ ನೀರಾವರಿ ಯೋಜನೆಗಳನ್ನು ಆದ್ಯತೆ ಮೇಲೆ ಪೂರ್ಣಗೊಳಿಸಲಾಗುತ್ತದೆ. ಕಾಮಗಾರಿ ಕಳಪೆಯಾದಲ್ಲಿ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಯಾವುದೇ ದೂರುಗಳಿದ್ದರೂ ದೂರವಾಣಿ ಮೂಲಕ ತಿಳಿಸಿದರೆ ಕ್ರಮ ವಹಿಸುವುದಾಗಿ ಹೇಳಿದರು. ಕುಡಿ ನೀರು ಇರ್ಬೋದು, ಎಲ್ಲ ಭಾಗದ ಈ ಸಮಸ್ಯೆ ಪರಿಹಾರ ಮಾಡೋದು ಅತಿ ಶೀಘ್ರದಲ್ಲಿ ಪ್ರತಾಪ್ ಗೌಡ ಎಲೆಕ್ಷನ್ ಬರ್ತದೆ. ಅವ್ರ ಮಂತ್ರಿ ಆಕಾರ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಆಗ್ತಾ ಅಂತ ಹೇಳಕ್ಕೆ ಇಚ್ಛೆ ಪಡ್ತದೆ. ಯಾಕಂದ್ರೆ ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಬರಲಿಕ್ಕೆ ರಮೇಶ್ ಜಾರಕಿಹೊಳಿ ಕಾರಣ ಅಷ್ಟೇ, ಪ್ರತಾಪ್ ಗೌಡ ಕಾರಣ. ಬರೀ ರಮೇಶ್ ಜಾರಕಿಹೊಳಿ ಒಬ್ಬ ಕೂಡ ಸರ್ಕಾರ ಹಾಕಿರ್ಕಿಲ್ಲ. ಪ್ರತಾಪ್ ಗೌಡ ಅಂತ 17 ಜನ 20 ಜನ ಕೂಡಿದಾಗ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸ್ಥಾಪನೆ ಆಗಲಿಕ್ಕೆ ಅವರು ಒಬ್ಬ ಪ್ರಮುಖ ಕಾರಣ ಅಂತ ಈ ಸಂದರ್ಭ ಹೇಳ್ಬೋದು. ನಾನು ಭೇಟಿಯಾಗಿದ್ದೆ, ಅಷ್ಟೇ ಭೇಟಿಯಾಗಿ ಪ್ರತಾಪ್ ಗೌಡ ಅವರು ಪ್ರತಿ ಹಂತದಲ್ಲಿ ನಾವು ಫೋನ್ ಮಾಡಿದ ತಕ್ಷಣ ಬಂದು ಎಲ್ಲೇ ಇದ್ರು, ಮುಂಬೈ ಇರಲಿ, ದಿಲ್ಲಿ ಇರಲಿ, ಬೆಂಗಳೂರು ಇರಲಿ ಅಥವಾ ಬೆಳಗಾವಿ ಇರಲಿ, ತಕ್ಷಣ ಬಂದು ಪ್ರತಾಪ್ ಗೌಡ ಅವರು ನಮ್ಗೆ ಶಕ್ತಿ ಕೊಟ್ಟರು. ಆ ಶಕ್ತಿ ನಾಳೆ ನೀವೆಲ್ಲ ಯಡಿಯೂರಪ್ಪ ಸಾಹೇಬರಿಗೆ ಅವ್ರು ಇನ್ನೂ ಸರ್ಕಾರ ಭೇಟಿ ನಡೆಸಲಿಕ್ಕೆ ನಾಳೆ ಪ್ರತಾಪ್ ಗೌಡ ಶಕ್ತಿ ಕೊಡಬೇಕು. ಮತ್ತು ಈ ಭಾಗದ ಎಲ್ಲ ಯೋಜನೆಗಳು ನಾವು ಮಾಡಿಕೊಡ್ತೇವೆ. ಪಕ್ಷ ಜಾತಿ ಮಾಡದೆ ಮತ್ತೊಮ್ಮೆ ತಮಗೆ ನಾನು ಆಶ್ವಾಸನೆ ಕೊಡ್ತೇನೆ. ಈ ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಹಾಗೂ ಯಾದಗಿರಿ ಈ ಭಾಗದ ಎಲ್ಲ ನೀರಾವರಿ ಯೋಜನೆ ನಮ್ಮ ಮುಂದಿನ 3 ವರ್ಷ ತಗೋಬೇಕಂತ ನಾವು ಸಂಕಲ್ಪ ಮಾಡಿದ್ದೇವೆ. ಮತ್ತೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಜಾತಿ ಇಲ್ಲ. ಯಾಕೆ ನೀರಾವರಿ ಅಂದ್ರೆ ಯಾವ ಜಾತಿ ಯಾವ ಪಕ್ಷ ಸೀಮಿತ ಆಗೋದಿಲ್ಲ, ಎಲ್ಲರೂ ನಮ್ಮವರ ಎಲ್ಲ ನೀರು ಕಾರ್ಯವನ್ನು ನಾವು ಮಾಡುತ್ತಂತ ಸಂದರ್ಭ ಹೇಳ್ತೇವೆ. ಈಗ ನಾವು ಈ ಯೋಜನೆ ಈಗ ನೀರು ಸಂಗ್ರಹ ಮಾಡಲಿಕ್ಕೆ ಭೂಮಿ ಪೂಜೆ ಮಾಡಿ
ಒಂದು ಕಾರ್ಯ ಪ್ರಾರಂಭ ಮಾಡಿದ್ದೇವೆ. ಮತ್ತು ತುಂತುರು ಹನಿ ಒಂದು ಡೆಮೋ ಟೆಸ್ಟ್ ಮಾಡಿ ನೀರು ತೋರಿಸಿದ್ದಾರೆ. ದಯವಿಟ್ಟು ಇಲಾಖೆಯವರಿಗೊಂದು ಹೇಳ್ತಾನೆ, ಕಳಪೆ ಕಾಮಗಾರಿ ಹಾಕ್ಕೊಡುದು. ಕಳಪೆ ಕಾಮಗಾರಿ ಆದರೆ ಯಾರೇ ಮುಲಾಜಿಲ್ಲ ನಾವು ಆ್ಯಕ್ಷನ್ ತೋರಿಸ್ತೀವಿ. ನೀವು ನೇರವಾಗಿ ರೈತರು ನನಗೆ ಫೋನ್ ಮುಖಾಂತರ ಮಾತಾಡ್ಬೋದು. ಕಳಪೆ ಕಾಮಗಾರಿ ಆದರೆ ಮುಂದಿನ ದಿನದಲ್ಲಿ ತಮ್ಮ ಈಗ ಮಾಡಿ ಹೋಗಿಬಿಡ್ತಾರೆ. ಕಾಂಟ್ರಾಕ್ಟರು ಅಧಿಕಾರಿಗಳು ಟ್ರಾನ್ಸ್ಫರ್ ಇರ್ತಾರೆ. ನೀವು ಸಫರ್ ಆಗಾರ ರೈತರು, ದಯವಿಟ್ಟು ರೈತರು ಎಲ್ಲ ಪಾಲ್ಗೊಂಡು ಈ ಯೋಜನೆಯನ್ನು ಒಳ್ಳೆ ರೀತಿ ಆಗಬೇಕಂತ ಈ ಸಂದರ್ಭದಲ್ಲಿ ತಮಗೂ ಸೂಚನೆ ಕೊಡ್ತಾನೆ. ರೈತರ ಸಹಿತ ಇನ್ವಾಲ್ವ್ ಆಗಬೇಕಾಗ್ತದೆ. ಬರೀ ಅಧಿಕಾರಿ ಮತ್ತು ಮಂತ್ರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ತಾವು ಸಹಿತ ಪಾಲ್ಗೊಂಡು ಪ್ರತಿ ಹಂತದಲ್ಲಿ ಮಾರ್ಗದರ್ಶನ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆಪಡ್ತೇವೆ. ಮತ್ತು ನನಗೆ ಭಾಳಷ್ಟು ಈಗ ಈ ಭಾಗದಲ್ಲಿ ಕಳಪೆ ಕಾಮಗಾರಿ ಬಗ್ಗೆ ನಂಗೆ ಮಾಹಿತಿ ಬಂದಿದೆ. ಸಮಗ್ರವಾಗಿ ತನಿಖೆ ಮಾಡ್ಕೊಂಡು ಮಾಡೋಕ್ಕೆ ಆದೇಶ ಸಹಿತ ಮಾಡ್ತಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೂ ನಾವು ಬರುವಾಗ ಈ ಯಾತ್ರೆಗಳಲ್ಲಿ 20 ಹಳ್ಳಿಗಳ ಬಿಟ್ಟು ಇವತ್ತು ಮನವಿ ಮಾಡಿದ್ರು. ಅದನ್ನ ಸಹಿತ ಇಲ್ಲಿ ಅಧಿಕಾರಿಗಳಿಗೆ ಹೇಳ್ತೀನಿ, ಅದನ್ನ ಪರಿಶೀಲನೆ ಮಾಡಿ ಇದರ ಜೋಡಿಸ್ಬೇಕಂತ ನಾನು ಈಗ ಅಧಿಕಾರಿಗಳ ಸಹಿತ ಹೇಳ್ತೀನಿ. ಮತ್ತು ಪಾಯೇ ಕೆನಾಲ್ ಬಗ್ಗೆ ಭಾಳ ಹೋರಾಟ ಮಾಡಿದ್ರಿ. ಈಗಾಗಲೇ ಅದಕ್ಕೆ ನಾನು ಸರ್ವೆ ಮಾಡಿ ತಾಂತ್ರಿಕ ವರದಿ ಸಲ್ಲಿಸಲಿಕ್ಕೆ ನಾನು ಈಗಾಗಲೇ ನಮ್ಮ ಇಲಾಖೆಗೆ ಮೊನ್ನೆ ಕಳೆದ ಬಾರಿ 1 ತಿಂಗಳ ಮೊದಲೇ ನಾನು ಇಲಾಖೆಗೆ ಆದೇಶ ಕೊಡ್ತೀನಿ. ಯಾವುದೇ ಪರಿಸ್ಥಿತಿ ನೀವೇನು ಈ ಭಾಷಣ ಮುಖ ಮಾತು ಕೊಟ್ಟಿಲ್ಲ, ಮಸ್ಕಿ ಜನ ಮಾತು ಪ್ರತಾಪನ ಆರಿಸ್ಕೊಡ್ರಿ, ನಾ ಮಾಡಿಕೊಳ್ಳೋ ಜವಾಬ್ದಾರಿ ನಂದು. ಇದೊಂದು ಈಗ ಅವ್ರು ಹೇಳೋದು ರೈತರು ಹೋರಾಟಗಾರರು, ನೀವೇನು ಮಾಡ್ಕೊಂಡು ನಾನು ಹೆಂಗೆ ಮಾತು ಪಾಯೇ ಕಿಣಾಲ ಎಷ್ಟೇ ಕಷ್ಟ ಆಗಿರೋದು, ಎಷ್ಟೇ ತಾಂತ್ರಿಕ ತೊಂದರೆ ಬರಲಿ, ಬೇರೆ ಈ ತಾಂತ್ರಿಕ ತೊಂದರೆ ಬಂದ್ರೆ ಬೇರೆ ರೂಪವೇ ನೀವು ಮಾಡಿ. ಸರ್ಕಾರದ ಆಡಳಿತ ಯಂತ್ರವನ್ನು ನಿರ್ವಹಿಸುತ್ತಿರುವ ಕಂದಾಯ ಇಲಾಖೆ ಮೇಲಿದ್ದು, ಈ ನಿಟ್ಟಿನಲ್ಲಿ ಇಲಾಖೆಯ ಮಹತ್ವವನ್ನು ಅರಿತುಕೊಂಡು ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಹೇಳಿದರು. ಸರ್ಕಾರದ ಆಡಳಿತ ಯಂತ್ರವನ್ನು ನಿರ್ವಹಿಸುತ್ತಿರುವ ಕಂದಾಯ ಇಲಾಖೆ ಮೇಲಿದ್ದು, ಈ ನಿಟ್ಟಿನಲ್ಲಿ ಇಲಾಖೆಯ ಮಹತ್ವವನ್ನು ಅರಿತುಕೊಂಡು ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಕಂದಾಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲು ಕಂದಾಯ ಇಲಾಖೆಯು ತಾಯಿ ಇಲಾಖೆಯಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳನ್ನು ಹೊರತುಪಡಿಸಿದರೆ ಬೇರೆ ರಾಜ್ಯಗಳಲ್ಲಿ ಕಂದಾಯ ಇಲಾಖೆಯನ್ನು ಸಾಮಾನ್ಯ ಆಡಳಿತ ಇಲಾಖೆ ಎಂದು ಕರೆಯಲಾಗುತ್ತದೆ ಎಂದರು. ಕಂದಾಯ ಇಲಾಖೆಯು ಕೇವಲ ಕರ ವಸೂಲಿ ಮಾಡುವುದಷ್ಟೇ ಕೆಲಸವಲ್ಲ, ಇಡೀ ಆಡಳಿತ ಯಂತ್ರವೇ ತನ್ನ ಕೈಯಲ್ಲಿರುತ್ತದೆ. ದೇಶ ಮತ್ತು ರಾಜ್ಯಗಳಲ್ಲಿ ಸರ್ಕಾರದ ಆಡಳಿತವು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗಬೇಕಾದರೆ ಕಂದಾಯ ಇಲಾಖೆಯ ಅತಿ ಅವಶ್ಯಕತೆಯಾಗಿದೆ. ಕಂದಾಯ ಇಲಾಖೆಯು ಬೇರೆ ಇಲಾಖೆಗಳಿಂದ ವಿಭಿನ್ನವಾಗಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ಕಂದಾಯ ಇಲಾಖೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸೌಲಭ್ಯಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವುದು ಇಲಾಖೆಯ ಆದ್ಯ ಕರ್ತವ್ಯವಾಗಿದೆ. ಇತ್ತೀಚೆಗೆ ತಮಿಳುನಾಡು ರಾಜ್ಯದಲ್ಲಿ ಜೈಲಿನಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವುದರಿಂದ ಅಲ್ಲಿನ ಹೈಕೋರ್ಟ್ ಪೊಲೀಸ್ ಇಲಾಖೆಯನ್ನು ಸಹ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ತರಬೇಕೆಂದು ಆದೇಶಿಸಿದೆ ಎಂದರು. ರಾಜ್ಯದಲ್ಲಿ ಪ್ರವಾಹ, ನೆರೆ ಹಾವಳಿ ಸಂಭವಿಸಿದ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ಪರಿಹಾರ ಸೇರಿದಂತೆ ಇನ್ನಿತರ ಸೌಕರ್ಯಗಳನ್ನು ಕಲ್ಪಿಸುವುದು ಕಂದಾಯ ಇಲಾಖೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ತಹಸೀಲ್ದಾರರು, ಸಹಾಯಕ ಆಯುಕ್ತರ ಜೊತೆಗೂ ಕಂದಾಯ ಇಲಾಖೆ ಅತಿ ಮಹತ್ವದಾಗಿದೆ ಎಂದು ಅವರು ಹೇಳಿದರು. ತೆಲಂಗಾಣ, ಆಂಧ್ರಪ್ರದೇಶ ಸೇರಿ ಇನ್ನಿತರ ರಾಜ್ಯಗಳಲ್ಲಿ ಜಿಲ್ಲಾಧಿಕಾರಿಯನ್ನು ಕಲೆಕ್ಟರ್ ಎಂದು ಕರೆಯಲಾಗುತ್ತದೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಜಿಲ್ಲಾಧಿಕಾರಿ ಎಂದು ಕರೆಯಲಾಗುತ್ತದೆ ಎಂದರು. ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದಲ್ಲಿ ಸಮನ್ವಯತೆ ಇದ್ದಾಗ ಮಾತ್ರ ಸರ್ಕಾರದ ಯೋಜನೆಗಳನ್ನು ಜಾರಿಗೊಳಿಸಲು ಸಾಧ್ಯವಾಗಲಿದೆ ಎಂದರು. ಶುಭಾಶಯಗಳು. ಈ ವರ್ಷ ಈ ಕೊರೋನಾ ಹಿನ್ನೆಲೆಯಲ್ಲಿ ಇದನ್ನು ನಾವು ಸಾಂಕೇತಿಕವಾಗಿ ಆಚರಿಸಬೇಕಾದ್ರೂ ಕೂಡ ಕಂದಾಯ ದಿನಾಚರಣೆ ಅಂದರೆ ಏನು, ಅದರ ಮಹತ್ವ ಏನು, ಇದನ್ನು ಪ್ರತಿ ವರ್ಷ ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಬೇರೆ ಬೇರೆ ಇಲಾಖೆಗಳಿದೆ, ಅಲ್ಲಿ ಕೂಡ ದಿನಾಚರಣೆ ಇದ್ರೂ ಕೂಡ ಕಂದಾಯ ದಿನಾಚರಣೆ ಒಂದು ಪ್ರಮುಖವಾದ ವಿಷಯ. ಆಡಳಿತ
ವ್ಯವಸ್ಥೆಯಲ್ಲಿ. ಯಾಕೆಂದರೆ ಕಂದಾಯ ಇಲಾಖೆ ಇಟ್ಸ್ ದ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಈಗಿರುವ ಎಲ್ಲ ಇಲಾಖೆಗಳ ಒಂದು ಸೋರ್ಸ್, ಒಂದು ತಾಯಿ ಅಂತ ಹೇಳ್ಬೋದು. ಎಲ್ಲ ಇಲಾಖೆಗಳು ಕೂಡ ಈ ಇಲಾಖೆಯಿಂದ ಹುಟ್ಟಿ ಬಂದಿರೋ ಇಲಾಖೆ. ಇಸ್ ದ ಸಿಂಗಲ್ ಮೋಸ್ಟ್ ಸೋರ್ಸ್. ಇವತ್ತು ಕೂಡ ಕೆಲವೇ ರಾಜ್ಯಗಳು, ಕರ್ನಾಟಕ, ತಮಿಳುನಾಡು, ಮೇ ಬಿ ಕೇರಳ, ಇನ್ನು ಒಂದೆರಡು ರಾಜ್ಯಗಳನ್ನು ಹೊರತುಪಡಿಸಿದರೆ ಎಲ್ಲೂ ಕೂಡ ಈ ರೆವಿನ್ಯೂ ಹಳೆ ಹೆಸರಿಲ್ಲ. ಎವ್ರಿಬಡಿ ಕಾಲ್ ಇಟ್ ಆಸ್ ಎ GAD, ಅಂದರೆ ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಜನರಲ್ ಅಡ್ಮಿನಿಸ್ಟ್ರೇಷನ್, ಇಟ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್. ಕಂದಾಯ ಅಂದರೆ ಬರೀ ಕಂದಾಯ ವಸೂಲಿ ಮಾಡೋರಲ್ಲ, ಅಂದರೆ ಬಿಲ್ ಕಲೆಕ್ಟರ್ಸ್ ಥರ ಇಲ್ಲ ಈ ಡಿಪಾರ್ಟ್ಮೆಂಟ್. ದಿಸ್ ಈಸ್ ದ ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂತ ಅರ್ಥ. ನಾವು ಇಲ್ಲಿನೂ ಅದೇ ಕರಿತೇವೆ. ಈವನ್ ಬೇರೆ ಕೇರಳ, ತಮಿಳುನಾಡಿನಲ್ಲೂ ಕೂಡ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಡಿಪಾರ್ಟ್ಮೆಂಟ್ ಹೆಸರು ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ನಮ್ಮ ಇಲಾಖೆ ರಾಜ್ಯದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣೆ ಈ ಥರ ನಮ್ಮ ಇಲಾಖೆಯ ಹೆಸರಿದೆ. ಬಟ್ ನಮ್ಮ ಉದ್ದೇಶ ಏನಂದರೆ ಇಟ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್, ಆಡಳಿತ ಇಲಾಖೆ. ಅಂದರೆ ಇಡೀ ಸರ್ಕಾರದ ಆಡಳಿತವನ್ನು ಈ ಇಲಾಖೆ ಮುಖಾಂತರ ನಡೆಸಬೇಕು, ಈ ಉದ್ದೇಶಕ್ಕಾಗಿ ಸೃಷ್ಟಿಯಾಗಿರೋ ಒಂದು ಇಲಾಖೆ. ಇದರಲ್ಲಿ ನಮ್ಮವರು ಕೆಲವರು ಸುಮಾರು ಜನರು ಗೊತ್ತಾಗ್ತಾ ಇಲ್ಲ. ಹೀಗೆ ಇತ್ತೀಚಿನ ಮೇ ಬಿ ಓಲ್ಡ್ ಪೀಪಲ್ ಅವರು ಗೊತ್ತಿರ್ತದೆ, ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ, ಇದೆಲ್ಲ ಅವ್ರ ಕೆಲಸ, ನಮ್ಮದಿಲ್ಲ, ಆ ಥರ ಇಲ್ಲ. ಈಗ ಕೆಲವು ಟೈಮ್ ಏನಾಗ್ತದೆ, ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳು ಕೂಡ ನಮಗೆ ಏನೇನೋ ಕೆಲಸ ಹಚ್ತಾರೆ, ಆ ಥರ ಇಲ್ಲ. ಕಂದಾಯ ಇಲಾಖೆಯಲ್ಲಿ ಬೇರೆ ಇಲಾಖೆಗಳಿಗೆ ನಿಗದಿಪಡಿಸಿರುವ ಕೆಲಸಗಳನ್ನು ಹೊರತುಪಡಿಸಿ ಯಾವುದೇ ಕೆಲಸಗಳು ಇದ್ರೂ ಕೂಡ ಆಟೋಮೆಟಿಕಲಿ ದಟ್ ವಿಲ್ ಫಾಲ್ ಇನ್ ದ ಆಂಬಿಟ್ ಆಫ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಕಾಲ್ಡ್ ರೆಸಿಡ್ಯುವಲ್ ವರ್ಕ್. ಈ ವರ್ಷ ಈ ಕೊರೋನಾ ಹಿನ್ನೆಲೆಯಲ್ಲಿ ಇದನ್ನು ನಾವು ಸಾಂಕೇತಿಕವಾಗಿ ಆಚರಿಸಬೇಕಾದ್ರೂ ಕೂಡ ಕಂದಾಯ ದಿನಾಚರಣೆ ಅಂದರೆ ಏನು, ಅದರ ಮಹತ್ವ ಏನು, ಇದನ್ನು ಪ್ರತಿ ವರ್ಷ ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಬೇರೆ ಬೇರೆ ಇಲಾಖೆಗಳಿದೆ, ಅಲ್ಲಿ ಕೂಡ ದಿನಾಚರಣೆ ಇದ್ರೂ ಕೂಡ ಕಂದಾಯ ದಿನಾಚರಣೆ ಒಂದು ಪ್ರಮುಖವಾದ ವಿಷಯ ಆಡಳಿತ ವ್ಯವಸ್ಥೆಯಲ್ಲಿ. ಯಾಕೆಂದರೆ ಕಂದಾಯ ಇಲಾಖೆ ಇಟ್ಸ್ ದ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಈಗಿರುವ ಎಲ್ಲ ಇಲಾಖೆಗಳ ಒಂದು ಸೋರ್ಸ್, ಒಂದು ತಾಯಿ ಅಂತ ಹೇಳ್ಬೋದು. ಎಲ್ಲ ಇಲಾಖೆಗಳು ಕೂಡ ಈ ಇಲಾಖೆಯಿಂದ ಹುಟ್ಟಿ ಬಂದಿರುವ ಇಲಾಖೆ. ಇಸ್ ದ ಸಿಂಗಲ್ ಮೋಸ್ಟ್ ಸೋರ್ಸ್. ಇವತ್ತು ಕೂಡ ಕೆಲವೇ ರಾಜ್ಯಗಳು, ಕರ್ನಾಟಕ, ತಮಿಳುನಾಡು, ಮೇ ಬಿ ಕೇರಳ, ಇನ್ನು ಒಂದೆರಡು ರಾಜ್ಯಗಳನ್ನು ಹೊರತುಪಡಿಸಿದರೆ ಎಲ್ಲೂ ಕೂಡ ಈ ರೆವಿನ್ಯೂ ಹಳೆ ಹೆಸರಿಲ್ಲ. ಎವ್ರಿಬಡಿ ಕಾಲ್ ಇಟ್ ಆಸ್ ಎ GAD, ಅಂದರೆ ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಜನರಲ್ ಅಡ್ಮಿನಿಸ್ಟ್ರೇಷನ್, ಇಟ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್. ಕಂದಾಯ ಅಂದರೆ ಬರೀ ಕಂದಾಯ ವಸೂಲಿ ಮಾಡೋರಲ್ಲ, ಅಂದರೆ ಬಿಲ್ ಕಲೆಕ್ಟರ್ಸ್ ಥರ ಇಲ್ಲ ಈ ಡಿಪಾರ್ಟ್ಮೆಂಟ್. ದಿಸ್ ಈಸ್ ದ ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂತ ಅರ್ಥ. ನಾವು ಇಲ್ಲಿನೂ ಅದೇ ಕರಿತೇವೆ. ಈವನ್ ಬೇರೆ ಕೇರಳ, ತಮಿಳುನಾಡಿನಲ್ಲೂ ಕೂಡ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಡಿಪಾರ್ಟ್ಮೆಂಟ್ ಹೆಸರು ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ನಮ್ಮ ಇಲಾಖೆ ರಾಜ್ಯದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣೆ ಈ ಥರ ನಮ್ಮ ಇಲಾಖೆಯ ಹೆಸರಿದೆ. ಬಟ್ ನಮ್ಮ ಉದ್ದೇಶ ಏನಂದರೆ ಇಟ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್, ಆಡಳಿತ ಇಲಾಖೆ. ಅಂದರೆ ಇಡೀ ಸರ್ಕಾರದ ಆಡಳಿತವನ್ನು ಈ ಇಲಾಖೆ ಮುಖಾಂತರ ನಡೆಸಬೇಕು, ಈ ಉದ್ದೇಶಕ್ಕಾಗಿ ಸೃಷ್ಟಿಯಾಗಿರೋ ಒಂದು ಇಲಾಖೆ. ಇದರಲ್ಲಿ ನಮ್ಮವರು ಕೆಲವರು ಸುಮಾರು ಜನರು ಗೊತ್ತಾಗ್ತಾ ಇಲ್ಲ. ಹೀಗೆ ಇತ್ತೀಚಿನ ಮೇ ಬಿ ಓಲ್ಡ್ ಪೀಪಲ್ ಅವರು ಗೊತ್ತಿರ್ತದೆ, ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ, ಇದೆಲ್ಲ ಅವ್ರ ಕೆಲಸ, ನಮ್ಮದಿಲ್ಲ, ಆ ಥರ ಇಲ್ಲ. ಈಗ ಕೆಲವು ಟೈಮ್ ಏನಾಗ್ತದೆ, ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳು ಕೂಡ ನಮಗೆ ಏನೇನೋ ಕೆಲಸ ಹಚ್ತಾರೆ, ಆ ಥರ ಇಲ್ಲ. ಕಂದಾಯ ಇಲಾಖೆಯಲ್ಲಿ ಬೇರೆ ಇಲಾಖೆಗಳಿಗೆ ನಿಗದಿಪಡಿಸಿರುವ ಕೆಲಸಗಳನ್ನು ಹೊರತುಪಡಿಸಿ ಯಾವುದೇ ಕೆಲಸಗಳು ಇದ್ರೂ ಕೂಡ ಆಟೋಮೆಟಿಕಲಿ ದಟ್ ವಿಲ್ ಫಾಲ್ ಇನ್ ದ ಆಂಬಿಟ್ ಆಫ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಕಾಲ್ಡ್
ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾಡಳಿತದ ಕಾನೂನು ಸಲಹೆಗಾರರಾದ ಪಂಪಾಪತಿ, ಸಹಾಯಕ ಆಯುಕ್ತ ಸಂತೋಷ್ ಸೇರಿದಂತೆ ಜಿಲ್ಲಾಡಳಿತದ ಸಿಬ್ಬಂದಿ ವರ್ಗದವರು ಇದ್ದರು. ಈಗ ಜಾಹೀರಾತು. ದಿನಾಂಕ 2/7/2020 ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ವಿನೋದ್ ರೆಡ್ಡಿ ರವರ 36ನೇ ಜನ್ಮದಿನದ ಶುಭಾಶಯಗಳು. ಶುಭಾಶಯ ಕೋರುವವರು ಸುನಿಲ್ ಅಗರ್ವಾಲ್ ಅಧ್ಯಕ್ಷರು, ಮಂಜುನಾಥ್ ಹಾನ್ಗಲ್ ಜಿಲ್ಲಾ ಉಪಾಧ್ಯಕ್ಷರು ರಾಯಚೂರು, ನಿಪುಣ್ ಶೋತ್ರಿಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಯಚೂರು, ಅಶೋಕ್ ಲೋಧಾ ನಗರಾಧ್ಯಕ್ಷರು ರಾಯಚೂರು, ಎಂಎಸ್ ಮದನಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಯಚೂರು, ಸೈಯದ್ ಬದರ್ ಉದ್ದೀನ್ ತಾಲೂಕ್ ಜಂಟಿ ಕಾರ್ಯದರ್ಶಿ ರಾಯಚೂರು. ಶ್ರೀ ವಿನೋದ್ ರೆಡ್ಡಿಯವರ ಹುಟ್ಟು ಹಬ್ಬದ ಅಂಗವಾಗಿ ಸಂರಕ್ಷಣೆ ಮಾಡಿದ ಹಾವುಗಳನ್ನು ನಾಡಿನಿಂದ ಕಾಡಿಗೆ ಬಿಡುವ ಕಾರ್ಯಕ್ರಮ ದಿನಾಂಕ 2/7/2020 ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ಆಶಾಪುರ್ ರಸ್ತೆ, ಅರಣ್ಯ ಪ್ರದೇಶ, ರಾಯಚೂರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರದ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ ದಿನಾಂಕ 2/7/2020 ರಾಯಚೂರು ನಗರ ಕಾಂಗ್ರೆಸ್, ರಾಯಚೂರು. ಆಕಾಶಗಂಗೆ ಭೂಮಿಗಿಳಿಯಲೆಂದು ಛಲ ತೊಟ್ಟ ಜಗಾದೆ ಕವೀರ ಭಗೀರಥನು ಇವನು. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ ದಿನಾಂಕ 2/7/2020 ರಾಯಚೂರು ನಗರ ಕಾಂಗ್ರೆಸ್, ರಾಯಚೂರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಎವ್ವರು ವೀರವರು, ఎవరికి వరుసకు ఏమవరు, అయినా అందరి బంధువులు. జయ హో జనతా, ఒక్కరు కాదు ఏడుగురు. ಭಾರತೀಯ ಜನತಾ ಪಕ್ಷದ ನಗರಾಧ್ಯಕ್ಷರು, ಪರಿಶಿಷ್ಟ ಜಾತಿಯವರಾದ ಶ್ರೀ ಮಂಚಾಲ ಭೀಮಯ್ಯನವರನ್ನು ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕವಾಗಲು ಕಾರಣೀಭೂತರಾದ ದೀನ ದಲಿತರ ನಗರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರಿಗೆ ಹಾಗೂ ಪಕ್ಷದ ಎಲ್ಲಾ ಮುಖಂಡರಿಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲರಿಗೂ ಸಮಸ್ತ ಮಂಚಾಲ ಕುಟುಂಬ ಬಾಂಧವರಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನಗರಾಧ್ಯಕ್ಷರು, ಎಸ್ಸಿ ಮೋರ್ಚಾ ಹಾಗೂ ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ಈಗಲೂ ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೊಡ್ತಕ್ಕಂಥ ಆಸೀನರಾಗ ವ್ಯವಸ್ಥೆ ಮಾಡಿದ್ವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್ ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ ಕಂಪ್ಲೀಟ್. ಎಲ್ಲ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ, ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು, ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ, ಎಲ್ಲ ತಂಪಾದ ಗಾಳಿ ಇದೆ, ಕೊಠಡಿ ವ್ಯವಸ್ಥೆ ಎಲ್ಲ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ ಕಂಪ್ಲೀಟು. ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬಹುದು. ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸಿನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನು ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Restigold, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm, 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. Eurokids, India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops. Even the child lock. Today's kids are smarter. That's why I send Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ
ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಗರುಡ ವೇಗ ಕೊರಿಯರ್ ಸರ್ವಿಸ್ 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಕಸ್ಟಮರ್ಗಳ ವಿಶ್ವಾಸವೇ ಬಂಡವಾಳಾಗಿ ಬೆಳೆದು ಬಂದ ಸಂಸ್ಥೆ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, first floor, SGM Complex, opposite Zamia Masjid, Jail Road, Raichur. Mobile 8867732524, 08532 232524. Shri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Shri Gnana Ganga High School, NGO Colony, Raichur. Mobile 9916941389. ನಮ್ಮ ಪ್ರತಿಭಾವಂತರು. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our specialties: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ನಾರಾಯಣಪುರ ಬಲದಂಡೆ ಮತ್ತು ತುಂಗಭದ್ರಾ ಎಡದಂಡೆ ಕಾಲುವೆ ನವೀಕರಣ ಕಾಮಗಾರಿ ಪ್ರಗತಿಯಲ್ಲಿದ್ದು ಕಳಪೆಯಾಗಿರುವ ಆರೋಪಗಳು ಬಂದಿರುವುದರಿಂದ ಸಮಗ್ರ ತನಿಖೆ ನಡೆಸಲಾಗುತ್ತದೆ ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ನಾರಾಯಣಪುರ ಬಲದಂಡೆ ಮತ್ತು ತುಂಗಭದ್ರಾ ಎಡದಂಡೆ ಕಾಲುವೆ ನವೀಕರಣ ಕಾಮಗಾರಿ ಪ್ರಗತಿಯಲ್ಲಿದ್ದು ಕಳಪೆಯಾಗಿರುವ ಆರೋಪಗಳು ಬಂದಿರುವುದರಿಂದ ಸಮಗ್ರ ತನಿಖೆ ನಡೆಸಲಾಗುತ್ತದೆ ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ಅವರಿಂದು ಬುದ್ದಿನ್ನಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಾಲುವೆ ನಿರ್ಮಾಣ ಕಾಮಗಾರಿ ಗುಣಮಟ್ಟವಾಗಲು 100 ಕೋಟಿ ವ್ಯಯ ಮಾಡಲಾಗುತ್ತಿದೆ. ಗುತ್ತಿಗೆ ಪಡೆದ ಗುತ್ತಿಗೆದಾರರು ಷರತ್ತುಗಳಂತೆ ಕಾಮಗಾರಿ ನಿರ್ವಹಿಸಬೇಕು. ಕಳಪೆಯಾದರೆ ಸಹಿಸುವುದಿಲ್ಲ. ತನಿಖಾ ವರದಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಅಕ್ರಮ ನೀರಾವರಿ ನಡೆಸುತ್ತಿರುವ ಆರೋಪಗಳಿವೆ. ಈ ಕುರಿತು ಸಹ ತನಿಖೆ ನಡೆಸಲು ಇಲಾಖೆಯಿಂದ ಮಾಹಿತಿ ಪಡೆಯಲಾಗುತ್ತದೆ ಎಂದರು. ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಕಿ ಕಾಮಗಾರಿಗಳನ್ನು ಆದ್ಯತೆಯ ಮೇಲೆ ಪೂರ್ಣಗೊಳಿಸಲಾಗುತ್ತದೆ. ಶೀಘ್ರವಾಗಿ ಪೂರ್ಣಗೊಳಿಸಲು ಕಾಲಮಿತಿ ಅಳವಡಿಸಿಕೊಳ್ಳಲಾಗಿದೆ ಎಂದರು. ರಾಜ್ಯದಲ್ಲಿ ಮತ್ತೊಂದು ಲಾಕ್ಡೌನ್ ಜಾರಿಗೊಳಿಸುವುದಿಲ್ಲ. ಆದರೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಕೊರೋನಾ ರೋಗವೇ ಅಲ್ಲ, ಜನರು ಭಯಪಡಬೇಕಿಲ್ಲ. ಸಾವುಗಳನ್ನು ನಿಯಂತ್ರಿಸಲು ಜನರು ಎಚ್ಚರಿಕೆ ವಹಿಸಬೇಕೆಂದರು. ಕಳಪೆ ಕಾಮಗಾರಿ ಅಥವಾ ನಂಗೆ ದೂರ ಬಂದರೆ ಯಾವ ಮುಲಾಜಿಲ್ಲದೆ ಆಕ್ಷನ್ ತಗೋತೀನಿ. ತನಿಖೆ ಮಾಡಿಸ್ತೇನೆ. ನಾನು ಹೇಳಿದಿಲ್ಲ, ನಾನು ಸಾರ್ವಜನಿಕವಾಗಿ ಹೇಳಿದ್ದೀನಿ. ತನಿಖೆ ಮಾಡಿದ್ರೆ ತಪ್ಪಿಸಿದ ಕ್ರಮ ತಗೋತೀನಿ. ಮಾಜಿ ಮಾನವಿ ಶಾಸಕರವರು ನಮ್ಮ ಮನವಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಉನ್ನತ ಒಂದು ಕಮಿಟಿ ಮಾಡಿ ಪರಿಶೀಲನೆ ಮಾಡಕ್ಕೆ ಕಳಿಸ್ತೇನೆ. ಸಿ ಆಗಲಿ BLD ಆಗಲಿ ಎಲ್ಲಾನು ಚಾಲನೆ ಕೊಟ್ಟು ಅತಿ ಶೀಘ್ರ ಮುಗಿಸ್ತೇವೆ. ಅದು ಹಿಂದೆ ಏನಾಗಿತ್ತು ಮಾಡ್ಕೊತಾ
ತ್ವರಿತಗತಿಯಲ್ಲಿ ಮಾಡ್ಲಿಕ್ಕೆ ಏನು ಕ್ರಮ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ಕ್ರಮಗಳು ಮತ್ತು ನೇಮಕಾತಿ ಮಾಡ್ತೀರಾ? ಹೇಳಿದ್ದು ನಿಮ್ಮ ಪ್ರಶ್ನೆ 100% ಸತ್ಯ ಇದೆ. ಈಗ ವಾಲ್ಮಿ ಧಾರವಾಡದಲ್ಲಿದೆಯಲ್ಲ, ವಾಲ್ಮಿ ಮುಖಾಂತರ ಒಂದು ಅನುದಾನ ಕೊಟ್ಟು ಎಲ್ಲ ಕಳೆದ ನನ್ನ ಮಂತ್ರಿ ಆಗೋ ಪೂರ್ವದಲ್ಲಿ ಆ ವಾಲ್ಮಿ ಪೂರ್ವ ಕುಸಿದು ಹೋಗಿತ್ತು. ಅದನ್ನ ಈಗ ಮತ್ತೆ ಸ್ಟ್ರೆಂಗ್ತನ್ ಮಾಡಿ ಅನುದಾನ ಕೊಟ್ಟು ಮತ್ತು ನೀರಾವರಿ ಸಹಕಾರ ಸಂಘದಲ್ಲ ಅದನ್ನ ಸ್ಟ್ರೆಂಗ್ತನ್ ಮಾಡಿ ಅದ್ರ ಮುಖಾಂತರ ನೋಡಿ ಲಾಕ್ಡೌನ್ ಎಷ್ಟೇ ಮಾಡಿದ್ರು ಸಹಿತ ಜನರ ಸತ ಅದರಲ್ಲಿ ಪಾಲ್ಗೊಂಡು ಅದಕ್ಕೆ ಸಮರ್ಪಕವಾಗಿ ಅದಕ್ಕೂ ಕೈ ಜೋಡಿಸಿ ಮಾತ್ರ ಸಕ್ಸಸ್ ಆಗುತ್ತೆ. ಎಷ್ಟೇ ಲಾಕ್ಡೌನ್ ಮಾಡ್ರಿ, ಎಷ್ಟೇ ಮುಂದುವರಿಸೋದಿಲ್ಲ, ಜನರು ಸ್ವಯಂ ಪ್ರೇರಿತವಾಗಿ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಕೊರೋನಾ ಓಡಿಸ್ಬೋದು. ಅದೇ ಜನರ ನೋಡಿ ಅದಕ್ಕೆ ಈಗೆಲ್ಲ ನಾವು ಈಗ ನಾವು ಈಗಿಂತ ಅಲ್ಲ ಸಾಮಾಜಿಕ ಅಂತ ಎಲ್ಲ ಸಲಹೆ ನೋಡ್ರಿ. ಅದೇ ಕೊರೋನಾ ದೊಡ್ಡ ರೋಗ ಅಲ್ಲ. ಮೊದಲೇದಾಗಿ ಅದನ್ನು ಪ್ರಧಾನಮಂತ್ರಿ ಮೋದಿಯವರ ಮಾರ್ಗದರ್ಶನ, ನಮ್ಮ ಯಡಿಯೂರಪ್ಪನವರ ಸೂಚನೆ, ಡಾಕ್ಟರ್ ಸಲಹೆ 3 ಕೇಳಿ ಏನು ದೊಡ್ಡ ರೋಗ ಅಲ್ಲ. ಅದನ್ನ ಪಾಲನೆ ಮಾಡಬೇಕು. ಅದನ್ನ ಸ್ಥಾನ ಸರಿ ಆಗ್ತದೆ. ಮುಂದಿನ ಚುನಾವಣೆಯಲ್ಲಿ ಬೆಳಗಾವಿ ಗ್ರಾಮೀಣ ನೋಡ್ರಿ, ಸಾವುಗಳ 1 ಸತ್ರು ಸಾವು ಕಡಿಮೆ ಆಗಬೇಕು ಎಲ್ಲರ ಭಾವನೆ. ಯುರೋಪ್ ಕಂಟ್ರಿ ನೋಡ್ಬೇಕಾದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಗಟ್ಟಿಯಾಗಿ ಜನರು ಬಹಳ ಗಟ್ಟಿ ಇದ್ದಾರೆ. ದೇವರು ಸಹಕಾರ ಕೊಡ್ತಾರೆ. ಮುಂದೆ ಈ ಸಂದರ್ಭದಲ್ಲಿ ಸಂಸದರಾದ ರಾಜಾ ಅಮರೇಶ್ವರ್ ನಾಯಕ್, ಸಂಗಣ್ಣ ಕರಡಿ, ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ರಾಜು ಗೌಡ್, ಪ್ರತಾಪ್ ಗೌಡ್ ಇನ್ನಿತರರು ಇದ್ದರು. ಬುಧವಾರದಂದು ಎಸ್ಎಸ್ಎಲ್ಸಿ ಸಮಾಜ ವಿಜ್ಞಾನ ವಿಷಯ ಪರೀಕ್ಷೆಗೆ ಜಿಲ್ಲೆಯಾದ್ಯಂತ 1368 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬಿಎಚ್ ಗೋನಾಳ್ ಅವರು ತಿಳಿಸಿದ್ದಾರೆ. ಬುಧವಾರದಂದು ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಸಮಾಜ ವಿಜ್ಞಾನ ವಿಷಯ ಪರೀಕ್ಷೆಗೆ ಜಿಲ್ಲೆಯಾದ್ಯಂತ 1368 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬಿಎಚ್ ಗೋನಾಳ್ ಅವರು ತಿಳಿಸಿದ್ದಾರೆ. 2019-20ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯು ಜಿಲ್ಲೆಯ 77 ಕೇಂದ್ರಗಳಲ್ಲಿ ನಡೆಯಿತು. ಇಂದು ಸಮಾಜ ವಿಜ್ಞಾನ ವಿಷಯ ಬರೆಯಲು 27,544 ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಿಕೊಂಡಿದ್ದರು. ಇದರ ಪೈಕಿ 26,176 ವಿದ್ಯಾರ್ಥಿಗಳು ಹಾಜರಾಗಿ 1368 ಗೈರು ಹಾಜರಾಗಿದ್ದಾರೆ. ಕೇಂದ್ರದಿಂದ ಯಾವುದೇ ಡಿಬಾರ್ ಆಗಿಲ್ಲ, ಮಕ್ಕಳನ್ನು ಹೊರ ಹಾಕಿಲ್ಲ ಮತ್ತು ನಕಲಿ ವಿದ್ಯಾರ್ಥಿಗಳ ಪ್ರಕರಣಗಳು ವರದಿಯಾಗಿಲ್ಲವೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಯೋಧ್ಯೆಯ 2.77 ಎಕರೆ ಪ್ರದೇಶದಲ್ಲಿ ದೊರೆತ ಪ್ರಾಚೀನ ಅವಶೇಷಗಳ ಕುರಿತು ಮತ್ತು ಸಂಬಂಧಿತ ಪ್ರದೇಶದಲ್ಲಿ ಹೊಸದಾಗಿ ಉತ್ಖನನ ಮಾಡಬೇಕು ಹಾಗೂ 70 ಎಕರೆ ಪ್ರದೇಶದಲ್ಲಿ ಉತ್ಖನನ ಮಾಡಿ ರಕ್ಷಣೆ ಮಾಡಬೇಕೆಂದು ಬುದ್ಧಿಸ್ಟ್ ಇಂಟರ್ ನ್ಯಾಷನಲ್ ನೆಟ್ವರ್ಕ್ ಮುಖಂಡರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಅಯೋಧ್ಯೆಯ 2.77 ಎಕರೆ ಪ್ರದೇಶದಲ್ಲಿ ದೊರೆತ ಪ್ರಾಚೀನ ಅವಶೇಷಗಳ ಕುರಿತು ಮತ್ತು ಸಂಬಂಧಿತ ಪ್ರದೇಶದಲ್ಲಿ ಹೊಸದಾಗಿ ಉತ್ಖನನ ಮಾಡಬೇಕು ಹಾಗೂ 70 ಎಕರೆ ಪ್ರದೇಶದಲ್ಲಿ ಉತ್ಖನನ ಮಾಡಿ ರಕ್ಷಣೆ ಮಾಡಬೇಕೆಂದು ಬುದ್ಧಿಸ್ಟ್ ಇಂಟರ್ ನ್ಯಾಷನಲ್ ನೆಟ್ವರ್ಕ್ ಮುಖಂಡರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಮೂಲಕ ಪ್ರಾಚೀನ ಅವಶೇಷಗಳನ್ನು ಕೆಡವಲು ಪ್ರಾರಂಭಿಸಿದಾಗ ಭಾರತೀಯ ಪುರಾತತ್ವ ಇಲಾಖೆಯ ಪಾತ್ರ ಅನುಮಾನಾಸ್ಪದವಾಗಿದೆ ಎಂದು ಆರೋಪಿಸಿದ್ದಾರೆ. 3 ವಿವಾದವನ್ನು ಬಗೆಹರಿಸಲು ನ್ಯಾಯಾಂಗವು ವಿವಾದಿತ ಸ್ಥಳದಲ್ಲಿ 26 ಉತ್ಖನನ ಮಾಡಲು ಆದೇಶಿಸಿತ್ತು. ಆದರೆ 2003ರಲ್ಲಿ ಉತ್ಖನನ ಕಾರ್ಯ ಪ್ರಾರಂಭಿಸಿ ಅದನ್ನು ಅಲ್ಪಾವಧಿಯಲ್ಲಿಯೇ ಪೂರ್ಣಗೊಳಿಸಲಾಯಿತು. ರಾಮಲಲ್ಲಾ ವಿಗ್ರಹ ಸ್ಥಾಪಿಸಿದ ಸ್ಥಳವನ್ನು ಹೊರತುಪಡಿಸಿ ಉತ್ಖನನ ನಡೆಸಲಾಯಿತು. ಉತ್ಖನನ ಕಾರ್ಯವು ಪೂರ್ಣಗೊಂಡಿಲ್ಲ. ಭೂಮಿ ನೆಲಸಮಗೊಳಿಸುವಿಕೆ ಹೆಸರಿನಲ್ಲಿ ಪ್ರಾಚೀನ ಮೌರ್ಯ ಯುಗದ ಬುದ್ಧ ಸ್ತೂಪವನ್ನು ಕೆಡವಲು ಪಿತೂರಿ ಇದೆ ಎಂದು ಆರೋಪಿಸಿದ್ದಾರೆ. ಬೌದ್ಧ ಸ್ತೂಪ ಮತ್ತು ಪ್ರಾಚೀನ ಬೌದ್ಧ ಅವಶೇಷಗಳನ್ನು ನಾಶ ಮಾಡುವ ಕೆಲಸವನ್ನು ಮಾಡಿರುವ ದೇವಾಲಯದ ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ರಾಯ್ ವಿರುದ್ಧ ಭಾರತೀಯ ಪುರಾತತ್ವ ಇಲಾಖೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಲಾಕ್ಡೌನ್ ಸಮಯದಲ್ಲಿ ಉತ್ತರ ಪ್ರದೇಶದ ಸಿಎಂ ಭೇಟಿ ನೀಡುವುದು, ರಾಮನ ವಿಗ್ರಹ ತಾತ್ಕಾಲಿಕ ಕಟ್ಟಡಕ್ಕೆ ಸ್ಥಳಾಂತರ ಮಾಡುವುದು, ಶಿಲಾನ್ಯಾಸ ಹಾಕುವುದಕ್ಕೆ ಜನರನ್ನು ಸೇರಿಸುವುದು, ದೇವಸ್ಥಾನ ಕೆಲಸ ಆರಂಭಿಸಲು 11 ಲಕ್ಷ ರೂಪಾಯಿ ಚೆಕ್ ನೀಡುವುದೆಲ್ಲ ಲಾಕ್ಡೌನ್ ನಿಯಮ ಉಲ್ಲಂಘನೆಯಾಗಿದೆ. ಕೂಡಲೇ ಉತ್ತರ ಪ್ರದೇಶ ಸಿಎಂ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಆದಿಲ್ ಶೇಖ್ ಅಹಮದ್ ಅಜೀಂ, ರಾಮಕೃಷ್ಣ, ಸೈಯದ್ ದಸ್ತಗೀರ್, ಅನ್ವರ್ ಕುರೇಶಿ, ಸುರ್ಜ್ ಕುನಾಲ್, ಅಪೇರೋಜಾ, ಅಬ್ದುಲ್ ಸಾಜಿದ್ ಸೇರಿದಂತೆ ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಗರದ ಹಜರತ್ ಶಂಶಾಲಂ ಬಾಬಾ ದರ್ಗಾದಲ್ಲಿ
ಹೈಮಸ್ ದ್ವೀಪವನ್ನು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಚಾಲನೆ ನೀಡಿದರು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಗರದ ಹಜರತ್ ಶಂಶಾಲಂ ಬಾಬಾ ದರ್ಗಾದಲ್ಲಿ ಹೈಮಸ್ ದ್ವೀಪವನ್ನು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಚಾಲನೆ ನೀಡಿದರು. ಮಂಗಳವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಹೈಮಸ್ ದ್ವೀಪ ಉದ್ಘಾಟಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಹಿರಿಯ ನಗರಸಭೆ ಸದಸ್ಯ ಜಯಣ್ಣ, ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗಲು ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜು ಇವರು ಅನುದಾನ ನೀಡಿ ಬೆಳಕು ನೀಡಿದಂತಾಗಿದೆ. ಅಲ್ಪಸಂಖ್ಯಾತ ಸಮುದಾಯ ಜನರು ಖಬರಸ್ಥಾನಗಳ ಸ್ವಚ್ಛತೆ, ನಿರ್ವಹಣೆಗೆ ವಿಶೇಷ ಒತ್ತು ನೀಡುತ್ತಾರೆ. ಐತಿಹಾಸಿಕ ಪ್ರಸಿದ್ಧ ಪಡೆದ ಶಂಶಾಲಂ ದರ್ಗಾದ ಬಳಿ ಹೈಮಸ್ ದೀಪ ಅಳವಡಿಸಿರುವುದು ಜನರಿಗೆ ಅನುಕೂಲವಾಗಲಿದೆ. ನಾಗರಿಕರಿಗೆ ಅನುಕೂಲವಾಗಲು ದೀಪ ಅಳವಡಿಕೆ ಮಾಡಲಾಗಿದೆ ಎಂದರು. ಕೂಡಿತ್ತು, ಅದನ್ನು ಬೆಳಕಿನ ಕಡೆ ಒಯ್ಯುವಂಥ ಕೆಲಸವನ್ನು ಇವತ್ತು ನಮ್ಮ ಹಿರಿಯ ಮುಖಂಡರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಬೋಸರಾಜ್ ಸಾಹೇಬರು ಅನುದಾನ ಕೊಡುವ ಮೂಲಕ ಇವತ್ತು ಈ ರುದ್ರಭೂಮಿಯಲ್ಲಿ ಹೈಮಾಸ್ ಲೈಟನ್ನು ಇವತ್ತು ಅಳವಡಿಸಲಾಗಿದೆ. ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡಲಾಗಿದೆ. ಇದರ ಪ್ರಸ್ತಾವನೆಯನ್ನು ನಮ್ಮ ಇಂದಿನ ನಗರಸಭಾ ಸದಸ್ಯರು ಶಾಲಂ ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಈ ಪ್ರಸ್ತಾವನೆ ಮೇರೆಗೆ ಬೋಸರಾಜ್ ಸಾಹೇಬರು ಇದನ್ನು ಮಂಜೂರಾತಿ ಮಾಡಿ, ಜಾವೇದ್ ಸಾಹೇಬರು ಮತ್ತು ಇನ್ನು ಅನೇಕರು ಇಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ರುದ್ರಭೂಮಿಗಳು ಅಂದ ತಕ್ಷಣ ಒಂದು ರೀತಿ ಅಲ್ಲೊಂದು ರೀತಿ ಮೌನವೇ ಆಸೆ ಇರ್ತದೆ, ಒಂಥರ ಅಲ್ಲಿ ಒಳಗೆ ಹೋಗ್ಲಿಕ್ಕೇ ಭಯ ಆಗ್ತದೆ. ಆದರೆ ವಿಶೇಷವಾಗಿ ಅಲ್ಪಸಂಖ್ಯಾತರು ರುದ್ರಭೂಮಿಗಳಿಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಭಾಳ ಸ್ವಚ್ಛತೆಯನ್ನು ಕಾಪಾಡ್ತಾರೆ. ಅವರು ಭಾಳ ಅದನ್ನು ನಿರ್ಮಲ ಮನಸ್ಸಿನಿಂದ ಅದೊಂದು ರೀತಿ ಕರ್ಮಭೂಮಿಯನ್ನಾಗಿ ನೋಡ್ತಾರೆ. ಅಂಥ ಪ್ರದೇಶದಲ್ಲಿ ಎನ್ ಎಸ್ ಬೋಸರಾಜ್ ಸಾಹೇಬರು ಇವತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿರುವುದು ಭಾಳ ಸಂತಸದ ವಿಷಯ. ಮತ್ತು ರಾತ್ರಿ ವೇಳೆಯಲ್ಲಿ ದಫನ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇವತ್ತು ಇಲ್ಲಿಯ ನಾಗರಿಕರಿಗೆ ಭಾಳ ಅನುಕೂಲ ಆಗ್ತದೆ. ಇಂಥ ಅನುಕೂಲವಾದಂಥ ವಾತಾವರಣದಲ್ಲಿ ಇವತ್ತು ವಕ್ಫ್ ಬೋರ್ಡಿನ ಮಾಜಿ ಅಧ್ಯಕ್ಷ ನಜೀರ್ ಪಂಜಾಬಿ ಮಾತನಾಡಿ, ದಿವಂಗತ ಎನ್ ಧರ್ಮಸಿಂಗ್ ಇವರು ಶಂಶಾಲಂ ದರ್ಗಾಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ದರ್ಗಾದ ಅಭಿವೃದ್ಧಿ ಕುರಿತು ಭರವಸೆ ನೀಡಿದ್ದರು. ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್ ಇವರು ಹೈಮಸ್ ದೀಪ ಅಳವಡಿಸುವ ಮೂಲಕ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಬೋಸರಾಜ್ ಇವರು ಸಹಕಾರ ನೀಡುತ್ತಲೇ ಬಂದಿದ್ದಾರೆ ಎಂದರು. ये जो है उनका मेन मरकज़ है. आज की जो तकरीब है सैयद खुतब रचूर हजरत सैयद शाह शमशालम हुसैन रहमतुल्लाह अलैह की बारगाह में जो ख़ास तौर पर रोशनी का इंतज़ाम किया गया है. मुझे एक बात याद आ रही है, हम धर्म सिंह साहब को लेकर यहाँ पर आए थे बोसराज साहब के साथ. उस वक्त जो है मैं उनको हल्का सा एक इशारा दिया, ये जो है मोहतरमा इंदिरा गांधी शिकस्त के बाद जब ये दरगाह को आई थी तो अल्लाह ताला उनके दुआओं के तुफिल में दोबारा उनको जो है मुंतखब करके फिर वज़ीर आज़म बनी. तो आप भी यकीनन कर्नाटक के चीफ मिनिस्टर एक दिन बनेंगे. तो जो है धर्म सिंह साहब मुझे बोलते किया. आज मैं इसी इहाते दरगाह हजरत शमशालम खुतब रचूर के इस मुक़द्दस जगह पर ये जो रोशनी का मीनार सैयद जो नस्ब किया गया है, ये जो खबरस्तान में जो मदफन है, यहाँ पर जो मरहूम और ख़ास तौर पे आपकी नज़र करम है हज़रत सैयद शमशालम हुसैन, 550 साल पहले आपका आना हुआ और आपकी बेशुमार करामतें हैं. कोई भेदभाव नहीं आपके पास, हर एक आने वाले की मुरादों को पूरा करते हैं. हम दुआ करते हैं अल्लाह तबारक ताला से. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ್ ರೆಡ್ಡಿ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ನೂರುದ್ದೀನ್, ಮೊಹಮ್ಮದ್ ಶಾಲಂ, ಅಬ್ದುಲ್ ಕರೀಂ, ಗುನ್ನೂಬೈ ಸೇರಿದಂತೆ ಅನೇಕರಿದ್ದರು. ವೈಕುಂಠ ಏಕಾದಶಿ ಅಂಗವಾಗಿ ಮಂತ್ರಾಲಯ ಮಠದಲ್ಲಿ ವಿಶೇಷ ಪೂಜೆ, ಹೋಮ, ಹವನ, ಮೂಲ ರಾಮದೇವರ ಪೂಜಾ ಕಾರ್ಯಕ್ರಮಗಳನ್ನು ಶ್ರೀ ಮಠದ ಪೀಠಾಧಿಕಾರಿ ಶ್ರೀ ಸುಬುಧೇಂದ್ರ
ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನೆರವೇರಿಸಿದರು. ವೈಕುಂಠ ಏಕಾದಶಿ ಅಂಗವಾಗಿ ಮಂತ್ರಾಲಯ ಮಠದಲ್ಲಿ ವಿಶೇಷ ಪೂಜೆ, ಹೋಮ, ಹವನ, ಮೂಲ ರಾಮದೇವರ ಪೂಜಾ ಕಾರ್ಯಗಳನ್ನು ಶ್ರೀ ಮಠದ ಪೀಠಾಧಿಕಾರಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನೆರವೇರಿಸಿದರು. ಸುದರ್ಶನ ಹೋಮ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ಮಹಾಮಂಗಳಾರತಿ, ಮೂಲ ರಾಮದೇವರ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿದರು. ನಂತರ ಶ್ರೀಗಳು ಪತ್ತ ಮುದ್ರಾಧಾರಣೆ ನೆರವೇರಿಸಿ ಅನುಗ್ರಹ ಸಂದೇಶ ನೀಡಿದರು. ಭಕ್ತರು, ಮಠದ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಸ್ಕಿ ತಾಲೂಕಿನ ಬುದ್ದುನ್ನಿಯಲ್ಲಿ ನಂದವಾಡಗಿ ಏತ ನೀರಾವರಿ ಯೋಜನೆ ಹನಿ ನೀರಾವರಿ ಕಾಮಗಾರಿಗೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಚಾಲನೆ. ಪ್ರತಾಪ್ ಗೌಡರನ್ನು ಗೆಲ್ಲಿಸಿದರೆ ಕ್ಷೇತ್ರ ನೀರಾವರಿ ಮಾಡುವುದು ನನ್ನ ಹೊಣೆ, ರಮೇಶ್ ಜಾರಕಿಹೊಳಿ. ಡಿಸಿ ಕಚೇರಿಯಲ್ಲಿ ಕಂದಾಯ ದಿನಾಚರಣೆ, ಆಡಳಿತದಲ್ಲಿ ಕಂದಾಯ ಇಲಾಖೆ ಕಾರ್ಯ ಮಹತ್ವದ್ದು, ಆರ್ ವೆಂಕಟೇಶ್ ಕುಮಾರ್. ನಾರಾಯಣಪುರ ಬಲದಂಡೆ ತುಂಗಭದ್ರಾ ಎಡದಂಡೆ ಕಾಲುವೆ ಕಾಮಗಾರಿ ಕಳಪೆ, ತನಿಖೆ ನಡೆಸಿ ಕ್ರಮ, ರಮೇಶ್ ಜಾರಕಿಹೊಳಿ. ಎಸ್ಎಸ್ಎಲ್ಸಿ ವಿಜ್ಞಾನ ಪರೀಕ್ಷೆ, ಜಿಲ್ಲೆಯಲ್ಲಿ 1368 ವಿದ್ಯಾರ್ಥಿಗಳ ಗೈರು. ಅಯೋಧ್ಯೆಯಲ್ಲಿ ಬುದ್ಧನ ಅವಶೇಷಗಳು ಪತ್ತೆ, ಉತ್ಖನನಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಶಂಶಾಲಂ ದರ್ಗಾದಲ್ಲಿ ಹೈಮಾಸ್ ದೀಪ ಅಳವಡಿಕೆ, ಎನ್ಎಸ್ ಬೋಸರಾಜು ಚಾಲನೆ. ದರ್ಗಾದ ಬಳಿ ದೀಪ ಅಳವಡಿಕೆಯಿಂದ ಜನರಿಗೆ ಸಹಕಾರಿ, ಜಯಣ್ಣ. ಮತ್ತು ವೈಕುಂಠ ಏಕಾದಶಿ, ಮಂತ್ರಾಲಯದಲ್ಲಿ ಸುದರ್ಶನ ಹೋಮ, ಶ್ರೀಗಳಿಂದ ತಪ್ತ ಮುದ್ರಾಧಾರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ ರಾಯಚೂರು ವಾರ್ತೆಗಳನ್ನು ಪ್ರಯೋಜಿಸಿದವರು ದಿನಾಂಕ 2/7/2020 ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ವಿನೋದ್ ರೆಡ್ಡಿ ರವರ 36ನೇ ಜನ್ಮದಿನದ ಶುಭಾಶಯಗಳು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ ದಿನಾಂಕ 2/7/2020. ರಾಯಚೂರು ನಗರ ಕಾಂಗ್ರೆಸ್, ರಾಯಚೂರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಿದ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಮಂಚಾಲ ಭೀಮಯ್ಯ, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ, ರಾಯಚೂರು. ಬಾಲ್ವಿನ್ ಕೋ ಎಜುಕೇಶನ್ ಸ್ಕೂಲ್
affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard.